एकता का स्मारक है और एकता का संदेश है कि भाषा अनेक, भाव एक, राज्य अनेक, ರಾಷ್ಟ್ರ ಏಕ್. 550 ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಭಾರತ ಕಟ್ಟಿದ ದೇಶದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ವಿಶ್ವವೇ ಮೆಚ್ಚುವ ಗೌರವ ಸಂದಿದೆ. ಗುಜರಾತ್ನ ನರ್ಮದಾ ಜಿಲ್ಲೆಯ ಕೇವಡಿಯಾದಲ್ಲಿ ಪಟೇಲ್ ಅವರ 143ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರ 182 ಅಡಿ ಎತ್ತರದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕತಾ ಪ್ರತಿಮೆ ಅನಾವರಣಗೊಂಡಿದೆ. ಕಾವೇರಿ ಪರಿವೇಶಿತೋ ಗತಿದೋ ಓಂಕಾರೋ ಪರೇಚಾಮೃತ. ಪ್ರಧಾನಿ ನರೇಂದ್ರ ಮೋದಿ ಅಕ್ಟೋಬರ್ 31ರಂದು ಸರ್ದಾರ್ ಸರೋವರದ ತಟದಲ್ಲಿ ನಿರ್ಮಾಣವಾಗಿರುವ ಪಟೇಲರ ಪ್ರತಿಮೆ ಅನಾವರಣಗೊಳಿಸಿದ್ದಾರೆ. ಇದುವರೆಗೂ 153 ಅಡಿ ಎತ್ತರದ ಚೀನಾದ ಸ್ವಿಂಗ್ ಟೆಂಪಲ್ ಬುದ್ಧ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿತ್ತು. ಆದರೆ ಈಗ ಉಕ್ಕಿನ ಮನುಷ್ಯರೆಂದೇ ಹೆಸರಾದ ಸರ್ದಾರ್ ವಲ್ಲಭಭಾಯಿ ಪಟೇಲರ ಉಕ್ಕಿನ ಪ್ರತಿಮೆಗೆ ಈ ಗೌರವ ಸಂದಿದೆ. ಬರೋಬ್ಬರಿ 182 ಅಡಿ ಎತ್ತರವಿರುವ ಈ ಏಕತಾ ಪ್ರತಿಮೆ ನಿರ್ಮಾಣಕ್ಕೆ 2013ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ವೇಳೆ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಅವರು ಪ್ರಧಾನಿಯಾದ ನಂತರ L&T ಕಂಪನಿ ಈ ಪ್ರತಿಮೆ ನಿರ್ಮಾಣ ಕಾರ್ಯ ಕೈಗೊಂಡು ದಾಖಲೆಯ 33 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿದೆ. ಇದುವರೆಗೂ 8,000 ಶಿಲ್ಪಗಳನ್ನು ನಿರ್ಮಿಸಿರುವ ಪದ್ಮಶ್ರೀ ಪುರಸ್ಕೃತ ಮಹಾರಾಷ್ಟ್ರದ 93 ವರ್ಷ ವಯಸ್ಸಿನ ರಾಮ್ ವಾಂಜಿ ಸುತಾರ್ ಎಂಬ ಶಿಲ್ಪಿ ಈ ಪ್ರತಿಮೆಯನ್ನ ವಿನ್ಯಾಸ ಮಾಡಿದ್ದಾರೆ. इतना बड़े जो स्टैचू जब बनता है तो उसको हुबहू वैसी एक्सप्रेशन लाना, उस प्रॉपर स्केल में पूरा बॉडी होना, ये सब जो टेक्निकल चीज़ें हैं, फेशियल एक्सप्रेशंस हैं, वॉकिंग का पोज है, हाथ के डिटेल्स हैं, कपड़े के डिटेल्स हैं, ये सब इतने बड़े स्केल पे लाना एक बहुत डिफ़िकल्ट चीज़ होती है. 2,000 ಟನ್ ತಾಮ್ರ, 90,000 ಟನ್ ಸಿಮೆಂಟ್ ಹಾಗೂ 25,000 ಟನ್ ಉಕ್ಕಿನಿಂದ ಮಾಡಲಾಗಿರುವ ಈ ಪ್ರತಿಮೆ ಹಲವು ವಿಶೇಷತೆಗಳನ್ನು ಹೊಂದಿದೆ. ರಿಕ್ಟರ್ ಮಾಪಕದಲ್ಲಿ 6.5 ಭೂಕಂಪ ದಾಖಲಾದರೂ ತಡೆದುಕೊಳ್ಳುವ, 180 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದರೂ ತಾಳಿಕೊಳ್ಳುವ ಸಾಮರ್ಥ್ಯ ಈ ಪ್ರತಿಮೆಗಿದೆ. 250 ಇಂಜಿನಿಯರ್ಗಳು, 3,400 ಕಾರ್ಮಿಕರು ಒಟ್ಟು 3,000 ಕೋಟಿ ರು ವೆಚ್ಚದಲ್ಲಿ ಪ್ರತಿಮೆ ನಿರ್ಮಿಸಿದ್ದಾರೆ. स्टैचू ऑफ लिबर्टी देखने के लिए दुनिया भर से सालाना 45 लाख लोग आते हैं. यहाँ तो उससे भी ज्यादा लोग आएंगे. हाँ तो अरे टूरिज्म कितना बढ़ेगा, इनकम कितनी बढ़ेगी, इकोनॉमी कितनी बढ़ेगी और इंडिया की इज्जत कितनी बढ़ेगी. ಸುತ್ತಲಿನ 7 ಕಿಲೋಮೀಟರ್ ದೂರದವರೆಗೂ ಈ ಪ್ರತಿಮೆ ಕಾಣಲಿದ್ದು, ಈ ಪ್ರತಿಮೆಯಿಂದಾಗಿ ಗುಜರಾತ್ ಪ್ರವಾಸೋದ್ಯಮಕ್ಕೆ ಭಾರಿ ಲಾಭವಾಗಲಿದೆ. ಪಟೇಲರ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ನಿಖಿತಾ, ನಮ್ಮೂರ ವಾರ್ತೆ.